ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಣ. ಹೌಸ್ ವೈಫ್ಸ್ ಬಗ್ಗೆ ಮಾತಾಡ್ತೀನಿ. ನನಗೆ ಅನಿಸಿದ ಅನುಭವ ಹೇಳ್ಕೊಳ್ತೀನಿ. ವಿಡಿಯೋ ಒಳಗೆ ನೀವು ಮುಂದೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ಕೊಳ್ತೀನಿ. ಯಾರು ವಿಡಿಯೋ ನೋಡುತ್ತೀರಿ ಫುಲ್ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಅನಿಸಿಕೆ ಯಾರಿಗೆ ಅಗ್ರಿ ಅನ್ನಿಸ್ತದ ಅವ್ರು ಕಮೆಂಟ್ ಮಾಡಿ ಹೇಳ್ರಿ. ನಾ ಮಾತು ಹೇಳೋಂಥ ಏನು ದೊಡ್ಡ ದೊಡ್ಡ ಮಾತೇನಿಲ್ಲ, ನನ್ನ ಜೀವನದಾಗ ಅನುಭವಿಸಿದ ಮಾತುಗಳನ್ನು ಹೇಳ್ತೀನಿ. ಟೈಮ್ ತಕ್ಕಂತೆ ಕಲಿತೇವೆ ನಾವು. ಮುಂದೆ ಮದುವೆ ಆಗೋಣ, ಜವಾಬ್ದಾರಿಗಳು ಬರ್ತಾವೆ ಜಾಸ್ತಿ. ಮೊದಲಿದ್ದಂಗೆ ಈಗ ಇರ್ಲಿಕ್ಕಾಗಲ್ಲ. ನಾವು ಹೌಸ್ ವೈಫ್ ಇದ್ದೆವು, ಏನೂ ಕೆಲಸ ಮಾಡಲ್ಲ ಅಂತ ಗಿಲ್ಟ್ ಫೀಲ್ ಮಾಡ್ಕೋಬಾರ್ದು. ಬೇರೆ ಯಾರಾದರೂ ಕೇಳಿದ್ರೆ ಹೌಸ್ ವೈಫ್ ಇದ್ದೀನಿ, ಮನೆ ಎಲ್ಲ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೆಮ್ಮೆಲಿಂದ ಹೇಳ್ಕೋಬೇಕು. ಬೇರೆದವ್ರು ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ನಾವು ಬರೀ ಮನೆಯಾಗೆ ಇರ್ತೇವೆ ಅಂಥೇಳಿ ಫೀಲ್ ಮಾಡ್ಕೋಬಾರ್ದು. ಎಲ್ಲ ನಿಭಾಯಿಸ್ತೀವಿ, ಹೌಸ್ ವೈಫ್ ಎಲ್ಲ ಮಾಡ್ತಾರಲ್ಲ, ಅದನ್ನಿಂದ ಹೆಮ್ಮೆ ಪಡಬೇಕು. ಹಿಂಗೆ ಯಾರೇ ಕೇಳಿದ್ರೆ ಏನು ಕೆಲಸ ಮಾಡ್ತೀರಿ ಅಂಥೇಳಿ, ನಾ ಮನೆಯಾಗೆ ಇರ್ತೀನಿ, ಬರೀ ಮನೆ ಕೆಲಸ ಮಾಡ್ಕೊಂಡು ಮನೆಯಾಗೆ ಇರ್ತೀನಿ ಅಂತ ನನಗೆ ಹಿಂಗೆ ಒಂಥರ ಅನ್ನಿಸ್ತಿತ್ತು. ಬಟ್ ಬಿಟ್ಟಿನಿ, ಈಗ ಎಲ್ಲ ಬಿಟ್ಬಿಟ್ಟಿನಿ. ನಾ ಹೌಸ್ ವೈಫ್ ಇದ್ದೀನಂತೆ ಹೆಮ್ಮೆಲಿಂದ ಹೇಳ್ಕೊಳ್ತೀನಿ. ಈಗ ನಾ ಮೊದಲು ಯಾರ ಕೇಳಿದ್ರು ಗಿಲ್ಟ್ ಫೀಲ್ ಆಗ್ತಿತ್ತು ನನಗೆ. ಎಲ್ಲರಿಗಿಂತ ಮುಂಜಾನೆ ಫಸ್ಟ್ ಹೇಳೋದು, ಮನೆ ಎಲ್ಲ ನೋಡ್ಕೊಳ್ಳೋದು, ಲಂಚ್ ರೆಡಿ ಮಾಡೋದು, ಮಕ್ಕಳು ಸ್ಕೂಲಿಗೆ ಕಳ್ಸೋದು ಎಲ್ಲ ಮಾಡ್ತಾರೆ ಅವ್ರವ್ರು. ಹೌಸ್ ವೈಫ್ ಎಷ್ಟು ಮಾಡ್ತಾರೆ. ಮುಂಜಾನೆ ಎದ್ದ ತಕ್ಷಣ ಅವರಿಗೆ ಟೈಮೇ ಸಿಗಲ್ಲ. ಅವ್ರವ್ರ ಕೇರ್ ಮಾಡ್ಕೊಳಕ್ಕೆ, ಅವ್ರನ್ನ ನೋಡ್ಕೊಳಕ್ಕೆ ಫಸ್ಟ್ ಫ್ಯಾಮ್ಲಿ ಪ್ರಯಾರಿಟಿ ಕೊಡ್ತಾರೆ. ಆಮೇಲೆ ಅವ್ರ ಬಗ್ಗೆ ವಿಚಾರ ಮಾಡ್ತಾರೆ. ಅವ್ರದ್ದು ಏನೂ ಜಾಸ್ತಿ ವಿಚಾರ ಮಾಡಲ್ಲ. ಅವ್ರಿಗೆ ಅದೇ ಫ್ಯಾಮಿಲಿ ಬಗ್ಗೆನೇ ವಿಚಾರ, ಅವ್ರದ್ದೇ ಕೆಲಸ ಮಾಡ್ಕೊತಾರೆ, ಅದ್ರಾಗೆ ಎದ್ದು ಬಿಡ್ತಾರೆ, ಅವ್ರದಾಗೆ ಫುಲ್ ದಿನ ಕಳೆದು ಬಿಡ್ತಾರೆ. ಮನ್ಯಾಗ ವಯಸ್ಸಾದವ್ರಿದ್ರೆ ಅವ್ರದ್ದು ನೋಡ್ಕೊಳ್ಳೋದು, ಹಾಸ್ಪಿಟಲ್ ಟ್ಯಾಬ್ಲೆಟ್ಸ್ ಕೊಡೋದು, ಟೈಮ್ ಸರಿಯಾಗಿ ಊಟ ಕೊಡೋದು, ಮಕ್ಕಳಿದ್ರೆ ಮಕ್ಕಳಿಗೆ ಗಂಡ ಮಕ್ಕಳು ಲಂಚ್ ಮಾಡಿಕೊಡೋದು, ಟಿಫನ್ ಎಲ್ಲ ಮಾಡ್ಕೊಡೋದು, ಅದ್ರೊಳಗೆ ಟೈಮ್ ಹೋಗಿಬಿಡ್ತದೆ. ಯಾವ ಪೇಮೆಂಟ್ ಇಲ್ಲದೆ, ಯಾವ ಹಾಲಿಡೇಸ್ ಇಲ್ಲದೆ ಚಂತನ ದುಡಿತಾರೆ. ನಾನು ಒಬ್ಬಳಿಂತೆ ಮನೆ ನಡೀತದಲ್ಲ, ಎಲ್ಲರಿಗೂ ನೋಡ್ಕೋಬೇಕಲ್ಲ ನಾನೇ ಅಂಥೇಳಿ ಹೆಮ್ಮೆ ಪಡಬೇಕು. ಯಾರು ಇದು ಕೀಳಾಗಿ ನೋಡಬಾರ್ದು. ಮನೆಯವ್ರಿಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಒಬ್ರವ್ರು ಮಾಡ್ತಾರೆ, ಒಬ್ರವ್ರು ರೆಸ್ಪೆಕ್ಟ್ ಕೊಡಲ್ಲ. ನೀನು ಮನೆಯಾಗೆ ಇರ್ತೀಯಲ್ಲ, ಏನು ಮಾಡ್ತೀಯ ಅಂತ ಅಂತಾರೆ. ಬಟ್ ಹಾಗೆ ವಿಚಾರ ಇಟ್ಕೊಂಡು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಬಟ್ ಮನೆ ನಡ್ಸ್ಕೊಂಡು ಹೋಗೋದೇನು ಸಣ್ಣ ವಿಷಯ ಏನಲ್ಲ. ಇದೊಂದು ಕರ್ತವ್ಯ, ಎಲ್ಲ ಹೆಣ್ಮಕ್ಳು ಒಂದು ಕರ್ತವ್ಯ. ಅದು ಕರ್ತವ್ಯ ಮೊದಲಿಂತೂ ಹಾಗೆ ಮಾಡಿಟ್ಟಾರೆ, ನಡ್ಸ್ಕೊಂಡು ಹೋಗಬೇಕು. ಎಲ್ಲ ಹೆಣ್ಮಕ್ಳು ಒಂದು ತಪ್ಪು ಮಾಡ್ತಾರೆ. ಎಲ್ಲರೇ ಹೊರಗೆ ಹೋಗೋದಿತ್ತಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಬಿಡ್ಲಿಕ್ಕಾಗಲಿ, ಕಾಯಿ ಪಲ್ಯ ಹಾಲು ತರ್ಲಿಕ್ಕಾಗಲಿ, ಎಲ್ಲಾದರೂ ಹೋಗೋದಿತ್ತಂದ್ರೆ ಅದೇ ನೈಟಿ ಮ್ಯಾಗೆ ದುಪ್ಪಟ್ಟ ಹಾಕ್ಕೊಂಡು ಹೋಗೋದು, ಯಾವಾದ್ರೆ ಟಾಪ್ ಸೇರಿಸ್ಕೊಂಡು ಹಾಗೆ ಹೋಗಿಬಿಡ್ತಾರೆ. ತಮ್ಮನ್ನು ತಾವು ಪ್ರೆಸೆಂಟೇಬಲ್ ಆಗಿ ಇಟ್ಕೊಳ್ಳಲ್ಲ. ಮಂದಿ ಮುಂದೆ ಅವ್ರು ಜನರ ಮುಂದೆ ಹೆಂಗೆ ಹೋಗ್ತಾರೆ ಅದೇ ಇಮೇಜ್ ಜನರ ಮೈಂಡ್ ಒಳಗೆ ಕೂತ್ಕೋತದ. ನೀವು ಯಾವ ಇಮೇಜ್ ತೋರಿಸ್ತೀರಿ ಆ ಇಮೇಜನ್ನೇ ಅವ್ರು ಡಿಫೈನ್ ಮಾಡ್ತಾರೆ. ನಿಮ್ಮನ್ನು ಅದೇ ರೀತಿಯಾಗಿ ನೋಡ್ತಾರೆ. ನೀವು ಯಾವ ರೀತಿ ಜಗತ್ತಿಗೆ ತೋರಿಸ್ಕೋತೀರೋ ಅದೇ ರೀತಿ ಜನ ಕೂಡ ನಿಮಗೆ ಅದೇ ರೀತಿ ನೋಡ್ಕೋತಾರೆ. ನಿಮ್ಗೆ ಕ್ಯಾಸುವಲಿ ಆಗಿ ತೊಗೋತಾರೆ. ನೀವು ಕ್ಲಾಸಿಗೆ ಕಾಣಿಸ್ಬೇಕಂದ್ರೆ ಎಕ್ಸ್ಪೆನ್ಸಿವ್ ಮೇಕಪ್ಪಿಂದ ಮತ್ತು ಬ್ರ್ಯಾಂಡೆಡ್ ಬಟ್ಟೆ ಹಾಕೊಳ್ಳೋದ್ರಿಂದ ಏನು ಕ್ಲಾಸಿಗೆ ಕಾಣಿಸೋದಿಲ್ಲ. ಹೇಳೋದೇನಂದ್ರೆ ನೀವು ಕೇರ್ ಮಾಡ್ಕೋಬೇಕು. ನಾವು ಯಾವ ರೀತಿಯಾಗಿ ಇರ್ತೇವೆ, ನಮ್ದು ಎಷ್ಟದ ಅಷ್ಟರೊಳಗೆ ಚೆನ್ನಾಗಿರಬೇಕು, ಕೇರ್ ಮಾಡ್ಕೊಂಡಿರಬೇಕು. ಬ್ರ್ಯಾಂಡೆಡ್ ಬಟ್ಟೆ ಮೇಕಪ್ಲಿಂತೇನಲ್ಲ. ಯಾವಾಗ ನೀವು ನಿಮ್ಮ ಮೇಲೆ ಆಸಕ್ತಿ ತೋರಿಸ್ತೀರಿ, ಆವಾಗ ನೀವು ಪಾಸಿಟಿವ್ ಆಗಿ ಫೀಲ್ ಆಗ್ತೀರಿ. ಆವಾಗ ಕಾನ್ಫಿಡೆನ್ಸ್ನೂ ಬರ್ತದೆ. ಎಲ್ಲಿ ಹೋದ್ರೂ ಕಾನ್ಫಿಡೆಂಟಾಗಿ ಹೋಗ್ತೀರಿ, ಕಾನ್ಫಿಡೆಂಟಾಗಿ ಮಾತಾಡ್ತೀರಿ. ನಿಮ್ಮ ಮಾತೊಳಗೆ, ನಿಮ್ಮ ನಡವಳಿಕೆ ಒಳಗೆ ಕಾನ್ಫಿಡೆನ್ಸ್ ಕಾಣ್ತದೆ. ಕ್ಲಾಸಿಯಾಗಿ ಅದೇ ಕಾಣಿಸ್ತದೆ ನೀವು ನಡ್ಕೊಳ್ಳೋ ರೀತಿ ಒಳಗೆ. ಈಗ ನೋಡಮ್ಮ, ಕ್ಲಾಸಿ ವುಮೆನ್ ಹೆಂಗೆ ಇರ್ತಾರೆ ಅಂಥೇಳಿ ನೋಡಮ್ಮ. ನಿಮ್ಮ ಬಾಡಿ, ಮೈಂಡ್, ಎನರ್ಜಿ ಇವು ಮೂರರಲ್ಲಿ ಹೇಗೆ ಕೆಲಸ ಮಾಡೋದಂತ ನೋಡಮ್ಮ. ಯಾಕಂದರೆ ಕ್ಲಾಸಿ ಅನ್ಸೋದು ಬರೀ ಬಟ್ಟೆ ಅಷ್ಟೇ ಅಲ್ಲ, ನಿಮ್ಮ ಯೋಚನೆ ಮತ್ತು
ನೀವು ಮಾತಾಡೋ ರೀತಿ, ನೀವು ನಿಮ್ಮ ಒಳಗಿನ ಎನರ್ಜಿ, ನಮ್ಮದೇ ಆದ ಬೆಟರ್ ಆ್ಯಂಡ್ ಗ್ರೇಟ್ಫುಲ್ ವರ್ಷನ್ ಕಡೆಗೆ ಬಾಡಿಯಿಂದ ಸ್ಟಾರ್ಟ್ ಮಾಡೋಣ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಗ್ರೂಮಿಂಗ್. ನೀವು ತಾಯಿ ಇದ್ದೀರಾ, ಕಾಲೇಜ್ ಸ್ಟೂಡೆಂಟ್ ಇಲ್ಲ, ವರ್ಕಿಂಗ್ ವುಮೆನ್ ಮ್ಯಾಟರ್ ಇದಾಗುತ್ತೆ. ನಮ್ಮನ್ನು ಹೇಗೆ ಪ್ರೆಸೆಂಟೇಬಲ್ ಮಾಡ್ತೀರಾ ಅಂತ ಮೊದಲು ಮಾತಾಡೋಣ. ಶವರ್ ರುಟೀನ್. ನೀವು ವರ್ಕೌಟ್ ಮಾಡ್ತೀರಾ ಆದಮೇಲೆ ಕ್ವಿಕ್ ಶವರ್ ತಗೋಬೇಕು. ನಿಮ್ಮ ಶರೀರ ಸ್ವಚ್ಛ ಮಾಡುವುದು ಬೇಸಿಕ್ ಹೈಜೀನ್ ಇದೆ. ಆ್ಯಂಡ್ ಫ್ರೆಶ್ ಹಾಗೂ ಎನರ್ಜೆಟಿಕ್ ಅನಿಸ್ತದ. ಆಮೇಲೆ ಬಾಡಿ ಲೋಷನ್ ಯೂಸ್ ಮಾಡಬೇಕು, ಸ್ಕಿನ್ ಚೆನ್ನಾಗಿರುತ್ತೆ. ಈಗ ಮಾತಾಡೋಮ ಹ್ಯಾಂಡ್ ಮತ್ತು ಫಿಟ್ ಕೇರ್ನದ್ದು. ನಾವು ದಿನದಲ್ಲಿ ಬಹಳ ಸಲ ಕೈ ತೊಳ್ಕೊತೀವಿ. ಪಾತ್ರೆ ತೊಳೆಯೋದು, ಕ್ಲೀನಿಂಗ್, ಕೈ ಡ್ರೈ ಆಗ್ತಾವೆ. ಅದಕ್ಕೆ ಹ್ಯಾಂಡ್ ಕ್ರೀಮ್ ಇಲ್ಲ ಕೋಕೋನಟ್ ಆಯಿಲ್ನಿಂದ ಸ್ವಲ್ಪ ಮಾಲಿಶ್ ಮಾಡ್ಕೋಬೇಕು. ಮನೆ ಕೆಲಸ ಮಾಡೋ ಟೈಮಿಗೆ ಗ್ಲೌಸ್ ಯೂಸ್ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಕೋಬೇಕದು. ನಿಮ್ಮ ಕೈಗಳು ರಫ್ ಆಗೋದಿಲ್ಲ ಅದು ಯೂಸ್ ಮಾಡೋರ್ಲಿಂತ. ನೇಲ್ಸ್ಗಳು, ನಿಮ್ಮ ಪರ್ಸ್ನಾಲಿಟಿನೂ ಅದು ಒಂದು ಭಾಗ ಆಗಿರ್ತದೆ. ಇಷ್ಟದಂತೆ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೋಬೇಕು. ಇಷ್ಟ ಇತ್ತು ಮಾಡ್ಕೋರಿ, ಇಲ್ಲಾಂದ್ರೆ ಮನೆಯಲ್ಲೇ ನೇಲ್ ಕ್ರೀಮ್ ಯೂಸ್ ಮಾಡ್ಕೋಬೇಕು. ಇದೊಂದು ಮಾತು ತಲೆಯಾಗ ಇಟ್ಕೋಬೇಕು, ನೈಲ್ ಸ್ವಚ್ಛ ಇರಬೇಕು. ನೇಲ್ ಪೇಂಟ್ ಇಷ್ಟ ಇದ್ದರೆ ನೇಲ್ ಪೇಂಟ್ ಹಾಕ್ಕೋಬೇಕು. ಲೈಟಾಗಿ ನೇಲ್ ಪೇಂಟ್ ಹಾಕ್ಕೊಳ್ಳಿಂತ ಎಲಿಗೆಂಟಾಗಿ ಲುಕ್ ಬರ್ತದೆ. ಫಿಟ್ ಕೇರ್ನು ಮಾಡ್ಕೋಬೇಕು, ಅದಕ್ಕೆ ಕಡೆನೂ ಲಕ್ಷ್ಯ ಕೊಡಬೇಕು. ಯಾವಾಗ ಕಾಲುಗಳು ಯಾವಾಗಲೂ ನೆನಪು ಹಾರ್ತೀವಿ ನಾವು ವುಮೆನ್ಸ್. ಕಾಲು ಸ್ಕಿನ್ ಡ್ರೈ ಆಗ್ತದೆ, ಕಾಲಿಂದು ಕ್ರ್ಯಾಕ್ ಹಿಲ್ಸ್ ಆಗ್ತವೆ, ನಿಮ್ಮ ಪರ್ಸ್ನಾಲಿಟಿನ ಡಲ್ ಮಾಡುತ್ತವೆ ಕಾಲ. ರೆಗ್ಯುಲರ್ ಪೆಡಿಕ್ಯೂರ್ ಮಾಡ್ಕೊಳ್ಳಿ. ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಕಾಲು ವಾಶ್ ಮಾಡಿಕೊಂಡು ಹೀಲ್ಸ್ ಕ್ರೀಮ್ ಹಚ್ಕೊಳ್ಳೋದು, ಇಲ್ಲ ಕೋಕೋನಟ್ ಆಯಿಲ್ ಹಚ್ಕೊಳ್ಳೋದು. ಹೀಗೆ ಮಾಡೋರ್ಲಿಂತ ಕಾಲಿನ ಸ್ಕಿನ್ ಸಾಫ್ಟಾಗಿ ಇರ್ತದೆ, ಕ್ರ್ಯಾಕ್ ಆಗಲ್ಲ. ಈಗ ಹೋಗಮು ಡ್ರೆಸ್ಸಿಂಗ್ ಕಡೆ. ನಾವು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೋತೀವೋ ಸಾದಾ ಬಟ್ಟೆ ಹಾಕ್ಕೋತೀವೋ ಅದು ಮ್ಯಾಟರ್ ಆಗಲ್ಲ. ನಾವು ಬಟ್ಟೆ ಯಾವ ಕಲರ್ ಕಾಂಬಿನೇಷನ್ ಒಳಗೆ ಹಾಕ್ಕೋತೀವಿ, ಹೆಂಗೆ ಹಾಕ್ಕೋತೇವೆ ಅದು ಮ್ಯಾಟರ್ ಆಗ್ತದೆ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ಬೇಕು, ಆ ಥರ ಬಟ್ಟೆ ಹಾಕ್ಕೋಬೇಕು. ನಮ್ಮ ಬಾಡಿ ಸೇಫ್ ಹೆಂಗದ ಅದ್ರ ತಕ್ಕಂಗೆ ಬಟ್ಟೆ ಹಾಕ್ಕೋಬೇಕು. ನಮ್ಗೆ ಯಾಕೆ ಚಲೋ ಕಾಣಿಸ್ತದೆ, ಕಲರ್ ಕಾಂಬಿನೇಷನ್ ಯಾವ ಒಪ್ತಾವ ಅಂಥ ಬಟ್ಟೆ ಹಾಕ್ಕೋಬೇಕು. ಅಂಥ ಬಟ್ಟೆ ಚೂಸ್ ಮಾಡ್ಕೋಬೇಕು. ನಮ್ಮದು ಸ್ಕಿನ್ ತಕ್ಕಂಗೆ, ಬಾಡಿ ತಕ್ಕಂಗೆ, ಹೈಟ್ ತಕ್ಕಂಗೆ, ವೇಟ್ ತಕ್ಕಂಗೆ ಚೂಸ್ ವೇರ್ ಮಾಡ್ಕೋಬೇಕು ಡ್ರೆಸ್ನ. ಯಾಕಂದ್ರೆ ಫಿಟ್ಟಿಂಗಿಂದನೇ ಯಾವ ಬಟ್ಟೆನಾದರೂ ಕ್ಲಾಸಿಯಾಗಿ ಕಾಣಿಸ್ತದೆ. ಮತ್ತು ಸಾಕ್ಸ್ ಹಾಕ್ಕೊಂಡ್ರೆ, ಶೂ ಹಾಕ್ಕೊಂಡ್ರೆ ಸಾಕ್ಸ್ ಹಾಕ್ಕೋಬೇಕು. ಸ್ಯಾಂಡಲ್ ಜೊತೆ ಸಾಕ್ಸ್ ಹಾಕ್ಕೋಬಾರ್ದು, ಚಲೋ ಕಾಣಿಸಲ್ಲ. ಜ್ಯುವೆಲರಿ ಹಾಕ್ಕೋತಿದ್ರಿಂದ ಸಣ್ಣ ಚೈನ್ ಇದ್ದು ಅಷ್ಟೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ದಪ್ಪ ಇದ್ದು ಏನು ಹಾಕ್ಕೋಬಾರ್ದು, ಚಲೋ ಕಾಣಿಸಲ್ಲ ಅದು. ಸ್ಮಾಲ್ ಚೈನ್, ಸಿಂಪಲ್ ಆಗಿರೋ, ಎಲಿಗೆಂಟ್ ಆಗಿರೋ ಇಯರಿಂಗ್ಸ್, ಆ್ಯಂಕ್ಲೆಟ್, ಇದು ನಿಮ್ಮ ಲುಕ್ನ ಎನ್ಹ್ಯಾನ್ಸ್ ಮಾಡ್ತದೆ. ಸಂಕ್ಷಿಪ್ತದಾಗ ಹೇಳೋದೇನಂದ್ರೆ, ಕಾಣಿಸೋಕೇನು ಎಕ್ಸ್ಪೆನ್ಸಿವ್ ವಸ್ತುನೇ ಆಗಬೇಕೇನಾಗಿಲ್ಲ. ಬರೀ ಸ್ವಚ್ಛ, ವೆಲ್ ಗ್ರೂಮಿಂಗ್, ಸೆಲ್ಫ್ ಅವೇರ್ ಇರೋದು ಮುಖ್ಯ ಆಗ್ತದೆ. ಯಾವಾಗ ಬಾಡಿ ಕೇರ್ ಸರಿಯಾಗಿ ಆಗುತ್ತೋ ಆವಾಗ ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಆ್ಯಂಡ್ ಪ್ರೆಸೆನ್ಸ್ ಎರಡೂ ಗ್ರೇಸ್ಫುಲ್ ಕಾಣ್ತವೆ. ಇವಾಗ ಮಾತಾಡೋಮು ಹೇರ್ ಕೇರ್ದು ಅಷ್ಟೇ ಮುಖ್ಯ. ಬಾಡಿ ಕೇರ್ನದು ಎಷ್ಟದ ಅಷ್ಟು. ಯಾವಾಗ ಭೀ ಜನ ಬಟ್ಟೆ ಮತ್ತು ಮುಖದ ಮೇಲೆ ಧ್ಯಾನ ಇಡ್ತಾರೆ, ಕೂದಲಕ್ಕೆ ಇಗ್ನೋರ್ ಮಾಡಿಬಿಡ್ತಾರೆ. ಯಾವ ವುಮೆನ್ದು ಓವರಾಲ್ ಪರ್ಸ್ನಾಲಿಟಿಯಲ್ಲಿ ಕೂದಲು ದೊಡ್ಡ ಸ್ಥಾನ ವಹಿಸ್ತದೆ. ಚೆನ್ನಾಗಿ ಮೇಂಟೈನ್ ಮಾಡೋದು ಕೂದಲಿಗೆ ನಿಮಗೆ ಇನ್ಸ್ಟೆಂಟ್ಲಿ ಕ್ಲಾಸಿ ಆ್ಯಂಡ್ ಕಾನ್ಫಿಡೆಂಟ್ ಮಾಡ್ತದೆ. ಎಲ್ಲಕ್ಕಿಂತ ಮೊದಲು ಹೇರ್ ಫಾಲ್ ಯಾವುದು ಇದೆ ತಿಳಿದುಕೊಳ್ಬೇಕು. ಎಲ್ಲರ ಕೂದಲು ಬೇರೆ ಬೇರೆ ಆಗಿರ್ತವೆ.
ಅದನ್ನು ತಿಳ್ಕೊಂಡು ಆಯಿಲ್ ಅಪ್ಲೈ ಮಾಡ್ಕೋಬೇಕು. ವೀಕ್ಲಿ ಒಂದು ಸಲ ಅಪ್ಲೈ ಮಾಡ್ಕೋಬೇಕು, ಮೇಂಟೈನ್ ಮಾಡಬೇಕು. ಸ್ಕ್ಯಾಲ್ಪ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲ ದಪ್ಪ ಉದ್ದ ಬೆಳಿತಾವೆ. 15 ದಿನಕ್ಕೊಮ್ಮೆ ಹೇರ್ ಮಾಸ್ಕ್ ಯೂಸ್ ಮಾಡಬೇಕು. ಮತ್ತು ನೀರು ಚೆನ್ನಾಗಿ ಕುಡಿಬೇಕು. ಸ್ನಾನ ಮಾಡೋ ನೀರು ಚಲೋ ಇರಲಿಲ್ಲ ಅಂದ್ರೂ ಕೂದಲು ಹೇರ್ ಫಾಲ್ ಆಗ್ತದೆ, ಕೂದಲು ಖರಾಬ್ ಆಗ್ತವೆ. ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೆ ಚಲೋ ಇರೋ ನೀರೇ ಯೂಸ್ ಮಾಡಬೇಕಾದಷ್ಟು. ಹೇರ್ ಸ್ಟೈಲ್ ಹೆಂಗಿರಬೇಕು ಅಂದ್ರೆ, ಹೇರ್ ಸ್ಟೈಲ್ ಮಾಡ್ಕೋದಕ್ಕೆ ವುಡನ್ದು ಕಾಂಬೆ ಇರಬೇಕು, ಅದು ಯೂಸ್ ಮಾಡಬೇಕು. ಅದೇ ಚಲೋ ಇರ್ತದೆ. ಲಾಂಗ್ ಇರಲಿ, ಹೇರ್ ಶಾರ್ಟ್ ಆದರೂ ಇರಲಿ, ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡ್ಕೋಬೇಕು. ಸರಿಯಾಗಿ ಮೇಂಟೈನ್ ಮಾಡ್ಕೋಬೇಕು. ಒಂದು ಅರ್ಧ ತಾಸು, ದಿವಸದಾಗ ಒಂದು ಅರ್ಧ ತಾಸು ತೆಗಿಬೇಕು. ಚಲೋ ಸರಿಯಾಗಿ ಕಾಮ್ ಮಾಡ್ಕೋಬೇಕು. ಸಿಂಪಲಾಗಿ ಮನೆಯಾಗೆ ಇರ್ತೀವಿ ಅಂದ್ರೆ ಸಿಂಪಲಾಗಿ ಕಾಮ್ ಮಾಡ್ಕೋಬೇಕು. ಸರಿಯಾಗಿ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಓವರಾಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ಈಗ ಹೋಗಮ್ಮ ಮೇಕಪ್ ಕಡೆ. ನೀವು ಯಾವ ಫೌಂಡೇಶನ್ ಯೂಸ್ ಮಾಡ್ತೀರಾ, ಯಾವ ಮಾಯ್ಶ್ಚರೈಸ್ ಯೂಸ್ ಮಾಡ್ತೀರಾ, ಎಲ್ಲ ಲೈಟಾಗೇ ಇರಬೇಕು. ಜಾಸ್ತಿ ಯೂಸ್ ಮಾಡಬಾರ್ದು, ಲೈಟಾಗಿ ಯೂಸ್ ಮಾಡಬೇಕು. ಲೈಟಾಗಿ ಯೂಸ್ ಮಾಡೋದ್ರಿಂದ ಎಲಿಗೆಂಟ್ ಲುಕ್ ಕಾಣಿಸ್ತದೆ. ಕಾಜಲ್ ಎಲ್ಲ ಫೌಂಡೇಶನು, ಪರ್ಫ್ಯೂಮ್ ಅಲ್ಲಿ ಎಲ್ಲ ಲೈಟಾಗಿ ಇರಬೇಕು. ಮತ್ತು ನ್ಯೂಟ್ರಲ್ ಲಿಪ್ಸ್ಟಿಕ್ ಇಷ್ಟು ನಡೀತದೆ, ಇಷ್ಟು ಬರೋಬ್ಬರಿ ಅದ. ಮೇಕಪ್ ಬ್ರಷಸ್, ಸ್ಪಂಜಸ್ ಕ್ಲೀನಾಗಿ ಇಟ್ಕೋಬೇಕು. ಅದರಲ್ಲಿಂತ ಅದು ಯೂಸ್ ಮಾಡೋ ಬ್ಯಾಕ್ಟೀರಿಯಾಗೆ ಯಾಕ್ನಿ ಕೂಡ ಆಗ್ತದೆ. ಹಾಗೆ ಕ್ಲೀನ್ ಮಾಡ್ಕೋತಾ ಇರಬೇಕು. ಫೌಂಡೇಶನ್ ಡೇಟ್ ಎಕ್ಸ್ಪೈರ್ ಆಗಿದ್ದು ಎಲ್ಲ, ನಾವು ಯಾವ್ಯಾವ ಕ್ರೀಮ್ ಯೂಸ್ ಮಾಡ್ತೀವಿ ಎಲ್ಲ ಡೇಟ್ ಎಕ್ಸ್ಪೈರ್ ಆಗಿದ್ದು ಹಾಗೆ ಚೆಕ್ ಮಾಡ್ಕೋತಾ ಇರಬೇಕು. ನಿಮ್ಮ ಸ್ಕಿನ್ ಹೆಲ್ದಿ ಚಲೋ ಕಾಣಿಸ್ತಿತ್ತು ಅಂದ್ರೆ ಜಾಸ್ತಿ ಹೆವಿ ಮೇಕಪ್ ಏನು ಮಾಡ್ಕೊಳ್ಳೋದೇನಿಲ್ಲ, ನಡೀತದೆ. ಲೈಟಾಗಿ ಮೇಕಪ್ ಮಾಡ್ಕೋಬೇಕು. ಹೆಲ್ದಿಯಾಗಿ ಅನ್ನಿಸ್ತಿತ್ತು, ಸ್ಕಿನ್ನ ನ್ಯಾಚುರಲಾಗಿ ಅನ್ನಿಸ್ತಿತ್ತು ಅಂದ್ರೆ ಲೈಟಾಗಿ ಮೇಕಪ್ ಮಾಡ್ಕೋಬೇಕು. ಎಲಿಗೆನ್ಸ್ ಯಾವಾಗಲೂ ಸಿಂಪಲ್ಸಿಟಿ ಒಳಗೆ ಇರುತ್ತದೆ. ಬಾಯ್, ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ.